ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ 2-3 ಕಡೆ ಪ್ರಸ್ತಾಪ ಆಗಿದೆ. ಈ ಲೆಟರ್ ಅಲ್ಲಿ 7 ಪುಟಗಳಲ್ಲಿ ದಾಖಲೆ ಕೊಡಿ ಅಂದ್ರೆ ಎಲ್ಲಿಂದ ಇನ್ನೇನು ದಾಖಲೆ ಬೇಕು ನಿಮಗೆ? ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ, ನಾವು ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರ ಉದ್ಭವ ಆಗೋದಿಲ್ಲ ಅಂತ. ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಆ ಸಚಿವರ ತಂದೆಯವರು AICC ಅಧ್ಯಕ್ಷರು. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ. ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು, ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ತಿರೋರು, ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನ ಕಾಡ್ತಾ ಇದೆ. ಅದರಿಂದ ಇದು ಹೇಳ್ತಾ ಇದ್ದೀರಿ. ಒಂದು ಸಮಯ ನಿಮಗೆ ಭಯ ಇಲ್ಲ ಅಂದ್ರೆ, ನಿಮಗೆ ತಾಕತ್ತಿದ್ರೆ ಇನ್ನೇನು ನಿಮಗೆ ಬೇಕು? ಇಷ್ಟೊತ್ತಿಗೆ ನೀವು ಅವರನ್ನ ಕೈ ಬಿಡಬೇಕಾಗಿತ್ತು, ವಜಾ ಮಾಡಬೇಕಾಗಿತ್ತು, ರಾಜೀನಾಮೆ ಪಡಿಬೇಕಾಗಿತ್ತು. ಬೇರೆ ಸರ್ಕಾರಗಳು ಮಾಡುವಾಗ ಸ್ವಲ್ಪ ಬಂದಿರೋ ಸಾಕು, ಬೀದಿಗಿಳಿದು ಬೆಂಕಿ ಹಚ್ತಿರಲ್ಲ. ಈಗ ನಿಮ್ಮನ್ನ ತಡೆದವ್ರು ಯಾರು? ಬೇರೆಯವರಿಗೆ ಒಂದು ನ್ಯಾಯ, ನಿಮಗೂ ಒಂದು ನ್ಯಾಯ ಇದೆಯಾ? ಇಷ್ಟೊತ್ತಿಗೆ ನೀವು ಈಗಾಗ್ಲೇನೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ನಿಮಗೆ ತಾಕತ್ತಿಲ್ಲ ಅಂತೇಳಿ ನೇರವಾಗಿ ಒಪ್ಕೊಳ್ಳಿ. ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ. ಇನ್ನೂ ಅನೇಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಿದೆ. ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ. ಕೇವಲ ಅದು ಬೀದರ್ ಗುಲ್ಬರ್ಗಾಗೆ ಮಾತ್ರ ಸೀಮಿತವಾಗಿತ್ತು. ನಿಮ್ಮ ಉದ್ದಟತನದಿಂದ ನೀವು ಮಾಡ್ತಾ ಇರತಕ್ಕಂಥ ಈ ಕಾರ್ಯದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಈ ಸಮಸ್ಯೆ ದೊಡ್ಡದಾಗಿ ಉದ್ಭವಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.